ಯವ್ವ ಉಪ್ಪಿಟ್ಟು ಯಾರು ಮಾಡ್ಯಾರ? ನೀನ್ ಏಂತಿ ಮಾಡ್ತಾಳ? ಹೊರಗಿನ ಬರ್ತಾರ ನೋಡ್ಯಾನವ್ರು ಮಾಡಾಕ. ಅಯ್ಯಯ್ಯ ಮತ್ತೆ ಯಾರು ಮಾಡ್ಬೇಕ? ಒಂದ್ ಹಿಡ್ ಚಲೋ ಆಗಿಲ್ಲ. ತಗ ಏನ್ ಕಾಡ್ತಿ ಅತ್ತಾಗ ನಿನ್ಗೆ ಹೇಳೇನ್ ನಾನು ಚಂದ ಕರ್ಬೇಕು ಕೊತ್ತಂಬ್ರಿ ಹಾಕಿ ಒಳ್ಳೆ ರುಚಿಯಾಗಿ ಮಾಡಿರುವ ಅಂತೇಳಿ ನೀನ ಮಾಡ್ಬೇಕಿಲ್ಲ. ಅಕ್ಕಿ ಕಡೆ ಯಾಕೆ ಮಾಡಕಚ್ಚಿದಿ? ನೋಡುವ ಶಾಂತಕ್ಕ ಬೂಟ್ಲಿ ಹೊಡಿಕಿಲ್ಲ ಇವ್ನ. ಸೊಸಿ ಬಂದಿಂದು ನನಗ ಮಾಡಂತ ನೀವ್ ಅಂದ್ರ 8 ವರ್ಷ ನಾ ದಣದಿದ್ದಾತು. ಈಗ ನಾ ಯಾಕೆ ಮಾಡಕೋಲಿ? ಅಲ್ಲ ಸೊಸಿ ಮಾಡಕ್ಕೆ ಅಲ್ಲ ಇಷ್ಟಕ್ಕೂ ನಾ ಏನ್ ಮಾಡಿದ್ದ ಗಂಟ್ಲಾಗಿ ಐತಿನ ಏನ ಕುಟ್ಟುತ್ಲೆ ಯಾರು ಕಲ್ತು ಬಂದಿರಂಗಿಲ್ಲ. ಒಂದ್ ತಟ್ಟದ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿರ್ಬೇಕು, ತಿನ್ಬೇಕು. ನಾನು ತಿಂದ್ ನೋಡೇನ್ ಬಿಡ ಶಾಂತಕ್ಕ, ಏನಾಗಿದ್ದಿಲ್ಲ, ರುಚಿ ಇತ್ತು. ಒಂಚೂರು ಉಪ್ಪು ಬಾಳಲ್ಲ ಸ್ವಲ್ಪ. ಹಿಂಗ ಹೇಳುದ್ ನೋಡಿದ್ರೆ ತಿನ್ನಾಕ ಆಗಂಗಿಲ್ಲ ಅಂದಿರ್ಬೇಕದ. ಹಂಗ ಹೇಳಕತ್ತಾನ. ಬೇಕಾದ್ರೆ ಉಪ್ಪಿಟ್ಟು ಹಾಕೊಂಡ್ ಕೊಡ್ತೀನಿ ಶಾಂತಕ್ಕ, ಒಂದಿರ್ತ ತಿಂದ್ ನೋಡ್ ನೀನು. ಅವಾಗ ನೀನ ಅಂತಿ ಅಲ್ಲಲ್ಲ ಯಾಕ ಬರ್ಬರ್ತ ಬಾರಿ ಕಲ್ತಿ ಹೇಳ ನೀನು. ಏನಾತ್ ತಗೋ ಏಂತಿ ಮಾಡಿದ್ದೆ ಹೆಂಗಾದ್ರೂ ತಿನ್ಬೇಕು. ಅದು ಹೊಸ್ತ್ರಾಗ ಲಗ್ನ ಆತಂದ್ರ ಏಂತಿ ಮಣ್ಣು ಕೊಟ್ರು ತಿಂತಾರಂತಪ್ಪ ಗಣಸೂರು. ನಿಂದೇನ ಬಾಡೆ ಅಂತ ಚಂದ ಏಂತದಾಳ ಉಪ್ಪಿಟ್ಟು ಮಾಡಿದ್ದು ಒಂದಿಟ್ಟು ಉಪ್ಪಾಗೈತಂತೆ ತಾಯಿ ಮುಂದೆ ನಿಂತು ಬೇಕತ್ತಿಯಲ್ಲ. ಆದ್ರೂ ಏಂತಿ ಮಾನ ಮುಚ್ಕೊಳಕ್ ನೋಡೋಟು ಏನ ಅದು ಬಂದವ್ರ ಮುಂದೆ ನಾ ಎಷ್ಟಾದ್ರೂ ಏನಾದ್ರೂ ಹೊರಗಿನಕ್ಕೆ ಏನ ನೀನ ಮಾಡ್ಬೇಕಿಲ್ ಬೇಕಂತ. ಏನು ಮುದಕಾದ್ರೂ ನಿನ್ಗ ಈಕಿನ ಬೇಸಿ ಹಾಕ್ಬೇಕನ? ಎಂತಿ ಕೈ ಮಾಡಿಸ್ಕೊಂಡ್ ತಿಂತಿ ಇಲ್ಲ ಲಡ್ದು ಬೇ ಹಂಗಲ್ ಬಿಡ್ಬೇ. ರುಚಿ ಮಾಡಲ್ಲ ಏನಿಲ್ಲ, ಅಡಿಗೆ ಯಾರು ತಿಂತಾರ ಹೋಗಿದ್ದನ್ ಅಪ್ಪೆ ನೋಡ. ಇಂತಾವ್ ಮಾಡ್ಬೇಡ. ಬಂದಿದ್ದ ಅಡಿ ಯಾವತ್ತು ಹಂಗಿಡಬಾರ್ದು. ಸರಳ ತಗೋ ಏಟೊಕ್ಕ ತಡ್ಸ್ತೀನಿ. ಇಲ್ಲ ಬಿಡು ಮೊಸರು ಹಾಕೊಂತೀನಿ, ಉಪ್ಪ ತಗೋಲ್ಲ ಬಾಯಿಗೆ. ಒಲ್ಲೆ ನಾ ಅಲ್ಲೇ ಆಫೀಸ್ನಾಗ ಇಡ್ಲಿ ತಿಂತೇನೆ ಆಫೀಸ್ ಕಡೆಯಿಂದ. ಇವತ್ತೊಂದಿನ ತಿಂತಿ, ನಾಳೆನೂ ಹಿಂಗ ಮಾಡಿದ್ಲ, ನಾಳೆನೂ ಹಿಂಗ ತಿಂತೇನೆ. ನಾಳೆ ದೇಶಕ್ಕೆ ಬೀಳ್ತಾವ್. ಇವತ್ತೇನ ಸುಮ್ಮನೆ ಇರ್ತಾನೆ, ನಾಳೆ ದೇಶಕ್ಕೆ ಬೀಳ್ತಾವ್. ಹೇಳ್ತಂತ ಹೋಗಿ ನಾಳೆಯಿಂದ ರುಚಿ ಮಾಡಂತೇಳಿ. ಈಗ ಅದು ಬಿಡು. ಈಗ ನೀನ್ ಹೇಳ್ತಿ ನಿನ್ನೆ ಏನೋ ಒಂದ್ ಮಾತು ಕೇಳಿಲ್ಲ. ಈಗ ಅದಕ್ಕೆ ನಾನು ಉತ್ತರ ಹೇಳ್ಬೇಕಾಕಿಗೆ. ಅದಕ್ಕೆ ನಿನ್ನ ಕೇಳಿ ಹೇಳ್ಬೇಕು. ಹೆಂಗಂದಿ? ಏನ್ ಹೇಳ್ವಿ? ಏನಿಲ್ಲ, ನೀನ್ ಹೇಳ್ತೀನ ಎಲ್ಲ ಕೆಲ್ಸಕ್ಕೆ ಹೋಗ್ಕಳ ಅಂತ ನೋಡ. ಹೆಂಗ ಕಳಿಸ್ತೇನ? ಮನ್ಯಾಗಿದ್ದ ನೆಟ್ಟಗೆ ಅಡಿಗೆ ಮಾಡೋದ್ ಕಲ್ಕೊ ಅನ್ನ. ಕೆಲ್ಸಕ್ಕೆ ಹೋಗ್ಕಳಂತ. ಕೆಲ್ಸಕ್ಕೆ ಹೋಗಿ ದುಡುದು ಯಾರನ್ನ ಬರ್ಲಿ ಬಿಡಿಸ್ಬೇಕಂತ ಮಾಡ್ಯಾಳ. ಯಾರನ್ನ ದುಡ್ಡು ಸಾಕ್ಬೇಕಂತ ಮಾಡ್ಯಾಳ. ಆಕಿ ದುಡ್ದಿದ್ದನ್ನ ಈ ಮನ್ಯಾಗ ತಿನ್ನೋರು ಯಾರು ದಿಕ್ಕಿಲ್ಲ. ಏನ ಅದನ್ನ ಹೇಳ್ಬಿಡ ಆಕಿಗೆ. ನಾನೇನ್ ಯಾರನ್ನೂ ದುಡ್ಡು ಸಾಕ್ಬೇಕಂತ ಹೊಂಟಿಲ್ಲ. ಮನ್ಯಾಗ ಕುಂತ್ ಬೇಜಾರಾಕೈತಿ. ಓದೇನಿ ಅದಕ್ಕ ಏನಾರ ಒಂದು ಕೆಲಸ ಮಾಡ್ತೇನೆ ಅಂತ ಕೇಳಾಕತ್ತೇನೆ. ಮದ್ವಿ ಆಗುವತ್ನೇ ನೀ ಹೇಳಿದ್ದಿಲ್ಲ ನಿಮ್ ಮನಿಗ್ ಬಂದಿಂದು ನಾ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿ. ಹೇಳಿದ್ದೆ ಅಂದ್ರೆ ಅವಾಗ ಮಾಡ್ಕೊಂತಾನು ಇದ್ದಿದ್ದಿಲ್ಲ. ನನ್ನ ಮನೆ ನಾನು ಹೆಂಡತಿ ದುಡಿಯೋದು ನನಗೆ ಇಷ್ಟ ಇಲ್ಲ. ಏನ ನಿಮ್ ತಂಗಿನೂ ಕೆಲ್ಸಕ್ಕೆ ಹೋಗ್ಕಳ ಅದಕ್ಕೆ ಹಿಂಗ ಹೇಳಿದ್ರಿ ನೀವು? ಅದು ಅವ್ರ ಮನೆ ಇಷ್ಟ. ನಮ್ ಭಾವಾರ್ ಬ್ಯಾಡ ಅಂದಿದ್ರಂದ್ರ ಏನ್ ಆಕಿನೂ ಹೊಕ್ಕಿದ್ದಿಲ್ಲ. ಅವ್ರು ಹೋಗಂದಾರ ಆಕಿ ಹೊಂಟಾಳ ಅಷ್ಟ. ಈಗ ನಾ ಬ್ಯಾಡ ಅನ್ನತೀನಿ. ಯಾಕಂದ್ ನಿನ್ ಗಂಡ ನಾನು ನಾ ಬ್ಯಾಡ ಅಂದ್ರ ನೀನು ಹೋಗಬಾರ್ದಷ್ಟೇ. ಏ ಬಾಡೆ ಯಾಕ ಯಾಕ ಬಾರಿ ಕಲ್ತಿಯಲ್ಲ? ಏನ ದೊಡ್ಡ ದೊಡ್ಡ ಹೇಳಕತ್ತಿಯಲ್ಲ, ಗಂಡ ಗುಂಡ ದಂಡ ಪಿಂಡ ಅಂತೇಳಿ. ಏನ ಗಂಡನ ರೀತಿ ಒಳಗ್ ನಡ್ಕೊಂಡಿ ನೀನು? ಏನ ಬರೇ ಇಂಥದ್ರಾಗ ಅಧಿಕಾರ ಚಲಾಯಿಸ್ಬಿಟ್ರೆ ಗಂಡ ಆಗ್ಬಿಡ್ತೀನಿ ನೀನು? ಬೇ ನೀ ಅಕ್ಕಿ ಕೂಡ್ ಸೇರ್ಕೊಂಡು ಏನಾರ ಮಾತಾಡ್ಬೇಡ ನೋಡ್ಬೇ. ಏನಾಗೈತಿ ಈಗ? ಇನ್ನೇನ್ ಮಾಡ್ಬೇಕೀಗ? ಮತ್ತೇನ ಊರ್ ಬಾಡೆ ನಾನು ನೋಡಾತೀನಿ. ಪಾಪ ಮದುವೆ ಆಗಿ ಬಂದ ಇವತ್ತಿಗೆ ತಿಂಗಳ ಮ್ಯಾಗ ಹಾಕ್ಬಂತ. ಈ ಹೊತ್ತಿನ ಮಟನರ ಒಂದೆಲ್ಲರ ಹೊರಗೆ ಕರ್ಕೊಂಡು ಹೋಗಿದ್ದೆ. ಒಂದ್ ಚಂದನ್ ಹೋಟೆಲ್ಗೆ ಹೋಗಿ ತಿಂದಿರೆ, ಒಂದ್ ಪಿಕ್ಚರ್ಗೆ ಹೋಗಿರೆ, ಒಂದ್ ಏನಾರ ಕರ್ಕೊಂಡು ಹೋಗಿ ಕೊಡಿಸ್ಕೊಂಡ್ ಬಂದಿಯ. ಏನ್ ಮಾಡಿ ಅಂತೇಳಿ ಗಂಡ ಅಂತ ಅನ್ಬೇಕಿ ನಿನಗ? ಯವ್ವ ನೀನ ಹಿಂಗ್ ಬಾಯಿ ಬಂದಂಗ ಮಾತಾಡಿದ್ರ ಆಕಿ ಮಾತಾಡ್ಲಾರ್ದಂಗ ಇರ್ತಾಳ ಅನ್ಬೇ. ನಿನಗಂತೂ ಇತ್ತಿತ್ತಾಗ ಸೊಸಿ ಬಂದ ಮೇಲೆ ಮಗನ ಬೇಡಾಗ ನಿನಗ. ನೋಡು 108 ಹಚ್ಚಬೇಡ ನಾನು ಅಂತೇಳಿ ರಾಡಿ ನೀನ. ನಾ ಏನ್ ಕೇಳಕತ್ತೇನೆ ಅದಕ್ಕೆ ಉತ್ತರ ಹೇಳ. ಅಕ್ಕಿ ಏನೋ ಬೇಸರಕೈತಂತ ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗ್ತೀನಿ ಅನ್ನಕತ್ತಾಳ. ಏನ ಹೋಗೋಳಕ ಬಿಡು, ಓದಾಳ. ಏನ್ ಆಕೇನ್ ಎಲ್ಲರ ಇದು ಮಾಡಕ್ ಹೋಗ್ತೀನಿ ಅನ್ನಕತ್ತಿಲ್ಲ. ಚಂದಾಗ ಒಂದ್ ಬೆತ್ತಲ್ ಕುತ್ಕೊಂಡ ದುಡಿತೀನಿ ಅನ್ನಕತ್ತಾಳ. ಹೋಗೋಳಕ್ ಬಿಡು ಆಫೀಸ್ಗೆ. ನಿನಗ ಆಕಿ ಹಂಗ ಎಲ್ಲರ ಬೇರೆ ಕಡೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ಹೇಳ, ನೀನ್ ಆಫೀಸ್ನಾಗ ಸೇರ್ಸು. ಇಬ್ರು ಜೊತೆಲೆ ಹೋಗ್ರಿ, ಜೊತೆಲೆ ಬರ್ರಿ. ಹೌದಪ್ಪ ಹಂಗ ಮಾಡ್ಲಾ? ಇಬ್ರು ಒಂದ್ ಆಫೀಸ್ನಾಗ ಹೋರಲ್ಲ. ನನ್ನ 2ನೇ ಮಗ ಮತ್ತ ಅವ್ನ ಹೆಂಡತಿ ಇಬ್ರು ಒಂದ್ ಆಫೀಸ್ನಾಗ ಹೋಗಿದ್ರಪ್ಪ. ಹುಡುಗಾಗಿದ್ದಕ್ಕ ಆಗ್ವಲ್ತಂತ ಬಿಟ್ಟಾರಷ್ಟ. ಇಲ್ಲಾಂದ್ರೆ ಇಬ್ರು ಒಂದ್ ಆಫೀಸ್ನಾಗ ಹೋಗಿದ್ರು ಅವ್ರು. ನನಗ ಈಕಿನ ಮತ್ತ ಅಲ್ಲಿ ಬೇರೆ ಕರ್ಕೊಂಡು ಹೋಗ್ಲೇನ? ಏನ್ ಅವಶ್ಯಕತೆ ಇಲ್ಲ ಎಲ್ಲಾರ ಹೋಗೋಳಕ. ಆದ್ರ ಆಮೇಲೆ ಕೆಲಸ ಜಾಸ್ತಿ ಆಯ್ತು, ಹಂಗ ಹಿಂಗ ಮನ್ಯಾಗ ಏನು ಮಾಡ್ವಳ್ಳಪ್ಪ, ಹಂಗ ಬಿಟ್ಕೊಟ್ ಹೊಂಟಾಳ ಎಲ್ಲದಕ್ಕೂ ಅಂತ ಏನಾರ ಕಾರಣ ಹೇಳಾಕತ್ತಿ ಅಂದ್ರ ನಾ ಮಾತ್ರ ಕೇಳುದಿಲ್ಲ. ಈಗ ಹೇಳಾಕತ್ತೇನೆ ನೋಡ್ಬೇ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅದ್ ಯಾಕೆ ಹೇಳ್ತೀನಿ? ಮಾಡಿ ಟೊಕ್ಕ ತಗೋ. ಇಲ್ಲ ಉಳ್ಕಿದ್ ನಾ ಮಾಡ್ಕೋತೀನಿ, ಇಲ್ಲ ಬಂದ್ ಮಾಡ್ತಾಳ. ನನ್ ಕೈಲಿ ಏಟ್ ನಿಂತ ತಟ್ ನಾ ಮಾಡ್ತೀನಿ. ಇನ್ನು ಕೈ ಕಾಲು ಗಟ್ಟದ ದೇವ್ರ ಗಟ್ಟ ಕೊಟ್ಟಾನ. ಮಾತಾಡ್ ಈಗ ಹೊಸ ಹುರುಪಲ್ಲ ಹಂಗಂತಿ. ಒಂದ್ 4 ದಿನ ಕೆಲ್ಸಕ್ಕೆ ಹೊಂಟ್ಲಂದ್ರೆ ಎಲ್ಲಾ ಕೆಲ್ಸಾನು ಇಲ್ಲೇ ಬಿಟ್ಟು ಬಿಸಾಕಿ ಅವಾಗ ನೀನೇ ಸುಮ್ನಕ್ಕಿ. ಆದ್ರ ಹೇಳ್ತಾ ಇದನಿ ಈಕಿ ಮಾತ್ರ ಏನ ಅಂತಿಂತ ಕೆಲ್ಸಕ್ಕೆ ಹೋದ್ಲು, ನನ್ ಮರ್ಯಾದೆ ಹೋತು. ಮತ್ ನಾ ಮಾತ್ರ ಸುಮ್ನ ಹಂಗಿಲ್ಲ ಮತ್ ಈಗ ಹೇಳಾಕತ್ತೇನೆ. ಅದು ಅಲ್ದ ಈಕಿ ಪಗಾರ ₹1 ನಮ್ಮ ಮನಿಗ್ ಬಳಕೆ ಆಗಬಾರ್ದಷ್ಟೇ. ಯಾಕ ಯಾಕ ಶತ್ರು ಮಾಡ್ದಂಗ ಮಾಡಕತ್ತಿಯಲ್ಲ? ಯಾಕೆ ಏನಾತ್ ನಿನಗ? ಏನ ಬಿಡ ಹೋಗ್ಲಿ. ಏನ ಬೇಜಾರ್ನಾಗದ ನಂಗ್ ಮಾಡ್ತಾನ ಅಂತಂದ್ರ ಏನ್ ಬರ್ಬರ್ತ ಇಂತಿ ನೆಟ್ನ ಸೇರ್ವಲ್ಲ. ಯಾಕ ಹಿಂಗ ಮಾಡ್ತಾನ ನೋಡ್ ಶಾಂತಕ್ಕ. ಒಟ್ಟೊಟ್ಟ ಹುಡುಗಿನ ಸೇರ್ವಲ್ಲ ಶಾಂತಕ್ಕ. ನಾ ಪಾಪ ಹುಡುಗಿ ಜೀವನ ನಾನ ಇದ್ದ ಹಾಳು ಮಾಡಿದ್ನ ನಂಗೆ ಆಗ್ಬಿಡತ್ ನನಗಂತ್ರು. ಅಕ್ಕಿ ಜೀವನ ಯಾಕೆ ಹಾಳು ಮಾಡ್ತೀನಿ? ನನ್ನ ಜೀವನ ನೀ ಹಾಳು ಮಾಡಿದ್ದ. ನಾನ್ ಇಷ್ಟಪಟ್ಟ ಅಕ್ಕಿಗೆ ಮದ್ವಿ ಮಾಡಿದ್ರೆ ಆಗಿತ್ತಿಲ್ಲ. ಬ್ಯಾಡ ಅಂತೇಳಿ ಇಕ್ಕಿ ಕಟ್ಟಿದಿ. ಈಗ ನೋಡು. ಹೌದು, ನೀವೇನ್ ಬಾಯ ಕಡಬಿಟ್ಕೊಂಡಿದ್ರೆ ಅಷ್ಟು ಸಲ ಫೋನ್ ಮಾಡ್ತಿದ್ನಲ್ಲ. ನನಗೆ ನೀನ್ ಇಷ್ಟಾನೇ ಇಲ್ಲ ಅಂತ ಬಿಲ್ಕುಲ್ ಹೇಳಿದ್ರೆ ನಾನು ಯಾಕೆ ನಿಮ್ಮನ್ನ ಮದುವೆ ಮಾಡ್ಕೊಂತಿದ್ದೆ? ಏನ್ ಸುರ್ಸುಂದ್ರ ಹಂಗ ನಿಮ್ಮನ್ನ ಗಂಟು ಬಿದ್ದು ಮಾಡ್ಕೊಳಕ? ಏನ್ ಬಾಯಿಗೆ ಬಂದಾಗ ಮಾತಾಡಕತ್ತೀರಿ ಸುಮ್ಮನೆದೇನೆ ಅಂತೇಳಿ? ನೋಡ್ರಿ
ನಾನು ನಿಮ್ ಹೆಂಡತಿ ಈಗೇನೋ ಸುಮ್ಮನದೇನಿ ಮನ್ಸಿಗೇನೋ ಬೇಜಾರು ಹಚ್ಕೊಂಡಿರಿ ಅಂತೇಳಿ ಎಲ್ಲಾ ಟೈಮು ಹಿಂಗೆ ಇರ್ತೀನಿ ಅನ್ಕೋಬೇಡ್ರಿ. ನನಗೆ ನನ್ನ ಹೆಂಡತಿ ಸ್ಥಾನ ಸಿಗಬೇಕು. ಸಿಗಲಿಲ್ಲ ಅಂದ್ರೆ ನನಗೆ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ಮನಿ ಅಂದ್ರೆ ನರ್ಕ ಆಗ್ಬಿಟ್ಟೈತಿ. ಈ ಮನಿ ಒಳಗ್ ಸ್ವಲ್ಪ ನೆಮ್ಮದಿ ಅನ್ನೋದೇ ಇಲ್ಲ. ನೋಡ್ ಶಾಂತಕ್ಕ ಹಿಂಗ್ ಮಾತಾಡ್ತಾ ಹಿಂಗ್ ಮಾತಾಡಿದ್ರೆ ಆಕಿ ಮನ್ಸಿಗೆ ನೋವು ಆಕತಿ ಆ ಹುಡುಗಿಗೆ. ಅಲ್ಲ ನಾನ ಬಲವಂತವಾಗಿ ಮದುವೆ ಮಾಡೋದಕ್ಕೆ, ಆದ್ರೆ ಆ ಹುಡುಗಿದ ಏನ್ ತಪ್ಪೈತಿ ಮಾಡ್ಕೊಂಡಕ್ಕಿದ. ಮನ್ಯಾಗ ಅವ್ರ ಮನ್ಯಾಗೂ ನೋಡ್ಯಾರ, ನಮ್ಮ ಮನ್ಯಾಗೂ ನೋಡ್ಯಾರ, ಮದುವೆ ಮಾಡೇವಿ ಮಾಡ್ಕೊಂಡತಿ ಪಾಪ. ಹಂಗ ಕಿರಿಕಿರಿ ಮಾಡೋದು, ನಿಟ್ನಲ್ಲಿ ಸೇರ್ಲಾರ್ದಂಗ್ ಮಾಡೋದು ಮಾಡಿದ್ರೆ ಹೆಂಗ್ ಹೇಳ ಶಾಂತಕ್ಕ ನೀನ? ಮನೆ ಏನದ ಚಿಕ್ಕಮಠಾಜಾರ ಕಡೆ ಹೋಗಿದ್ದೀವ, ಇವರಿಬ್ರು ಜಾತಕ ಕೇಶನ್ ಅಂತೇಳಿ ಎಲ್ಲಾ ಚಲೋ ಐತಂತ. ಇವಂದ ಸ್ವಲ್ಪ ಗ್ರಹಗತಿಗಳು ಸರಿ ಇಲ್ಲ ಅಂತ ರಾವ್ 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 ಮಾಡ್ತಾನ ಇವನ. ಅರ್ಧ ತಪ್ಪಿರೋದು ಇವನ್ ಕಡೆ ಶಾಂತಕ್ಕ. ಏನ್ತರ ಅಲ್ಲಿ ಮದುವೆಯಾಗಿ ಬಂದಿರು ಮನಿಗೆ ಗಂಡ ತನ್ನಂತ ಇರ್ಬೇಕು, ತನ್ನ ಪ್ರೀತಿಲೇ ನೋಡ್ಕೋಬೇಕು. ಈಗ ಆ ಹುಡುಗಿ ಮುಂದೆ ಅನ್ನಕ್ಕಾಗೋದಿಲ್ಲ ಶಾಂತಕ್ಕ. ನಾನು ಅದು ನೀನು ಒಂದು ಹೇಳ್ತೀನಿ, ನಿಂತಲ್ಲೇ ಕುಂತಲ್ಲೇ ಗಂಡ ಬರ್ಬೇಕು, ಶೆರೆ ಹಿಡಿಬೇಕು, ನನಗೆ ನಿಂತ್ರ ಮುದ್ದು ಮಾಡ್ಬೇಕು, ಕುಂತ್ರ ಮುದ್ದು ಮಾಡ್ಬೇಕು, ನನ್ನ ಜೀವಲೇ ಮಾತಾಡಿಸ್ಬೇಕು, ಕದ್ದು ಕಳುವು ಮಾಡ್ಬೇಕು, ಮನೆಯವ್ರ ಕಣ್ಣು ತಪ್ಪಿಸಿ ಪ್ರೀತಿ ಮಾಡ್ಬೇಕು. ಹೆಣ್ಮಕ್ಳಿಗೆ ಅದ್ರ ಇರ್ತದೆ ಶಾಂತಕ್ಕ, ಹೌದಿಲ್ಲ? ಒಂದೇನಿಲ್ಲ ಶಾಂತಕ್ಕ, ಇವ ಇದನ್ನ ಹಿಂಗ ಮಾಡಂಗಿಲ್ಲ ಅಂದ್ಮೇಲೆ ಇನ್ನು ಜೀವನದಾಗ ಇವ ನನಗೊಂದು ಮೊಮ್ಮಗಳಾರ ಕೊಡ್ತಾನ ಇವ ಶಾಂತಕ್ಕ. ಹಿಂಗ ಮಾಡಕತ್ರ ಹೇಳಿ ನಾ ನೋಡೋಣ. ಶಾಂತಕ್ಕ, ನಿನ್ ಮನಿಗೆ ಪೊಲೀಸರು ಬಂದಾರ. ಪೊಲೀಸರು ನನ್ನ ಮನೆಗೆ ಯಾಕೆ ಬಂದ್ರ? ಇವ ನಡಿ ಸರ್, ನೀವು ನಮ್ಮ ಮನೆಗೆ ಬರ್ರಿ ಸಾಹೇಬ್ರ, ಒಳಗ್ ಬರ್ರಿ. ಏನ್ ಇದ್ಕಿದ್ದಂಗ ಬಂದ್ರಪ್ಪ? ನನ್ನ ಗಂಡ ಅವೋ ಅಯ್ಯೋ ಇಲ್ರಿ ಸರ, ಓ ಚೈನಾ, ಅಯ್ಯೋ ಹುಲಿ ಉಗುರು ನಿಜವಾದಲ್ರಿ ಅದು ಸರ. ನನ್ ಗಂಡ ಹಾಕೊಂಡಿದ್ದೆ ಪ್ಲಾಸ್ಟಿಕ್ ಇಂದ್ರಿ, ನಿನ್ನೆ ಬಂಗಾರ ಚೈನಾ ತಗೊಂಡ್ವಿ, ಅದಕ್ಕೆ ಹುಲಿ ಉಗುರಿಂದ ಇದ್ದಿದ್ರು ಕೊಡ್ರಿ ಅಂತ ಕೇಳಿದ್ರ ಅವ್ರ ನಮ್ಮ ಮನೆಯವ್ರ. ಪ್ಲಾಸ್ಟಿಕ್ ಇಂದ ಹುಲಿ ಉಗುರು ಮಾಡ್ಸಿದ್ದು ಡಿಸೈನ್ ಐತ್ರಿ, ಚಂದ ಐತಿ, ನೋಡ್ದಾರೆ ಏನ್ ಕೈಯಾಗ ಹಿಡಿದು ನೋಡ್ತಾರನ, ಚಂದ ಕತ್ತ ತಗೋರಿ ಅಂತೇಳಿ ಆ ಶೇಟು ಅಂಗಡಿಯಾಗ ಕೊಟ್ನರಿ. ಬೇಕಾದ್ರೆ ಅದನ್ನ ತಗೊಂಡು ಎಲ್ಲರೂ ಪರೀಕ್ಷೆ ಮಾಡ್ರಿಪ್ಪ, ನೀವು ಗೌರ್ಮೆಂಟಿಗೆ ಹೋಗಿ ಚೆಕ್ ಮಾಡ್ಕೊರಿ, ಅದೇನ್ ನಿಜವಾದಲ್ಲ ಹುಲಿ ಉಗುರು, ಅದು ಕರೆನ ಅಲ್ಲ ಅಲ್ಲದ. ಎಲ್ಲಿಂದ ಹುಲಿ ಉಗುರು ತಗೊಳಕ್ ಹೋಗುನ್ರಿ ಸಾಹೇಬ್ರ? ಹುಲಿನ ಗಟ್ಟೆ ಹಿಡ್ಕೊಂಡು ಉಗುರು ಕೇಳಾಕ್ ಹೋದ್ರ ಚಡ್ಡಿ ಹರಿದಿತ್ತಪ್ಪ ನಮ್ ಗಣಮಗಳ್ದು. ಬಿಡ್ರಿಪ್ಪ, ನೀವು ಅಷ್ಟಕ್ಕ ಬಂದಿರನ ಆಗ್ಲಿ. ಅಲ್ಲದು ಏನೇ ಅಂತ ಎಂತಂತ ರಾಜಕಾರಣಿಗಳು ಬಡಬಗ್ರಿ ಅವ್ರ ರಾಜಕಾರಣಿಗಳು ಹಾಕೊಂಡಾಗ ನಿಮ್ ಕಣ್ಣು ಹೋಗೋದಿಲ್ಲ, ಬಡಬಗ್ರ ಹಾಕೊಂಡಾಗ ನಿಮ್ ಕಣ್ಣು ಒಳ್ಳೆ ಚುರುಕಾಗ್ಬಿಡ್ತಾವ. ಒಳ್ಳೆ ಕಾನೂನು ನಿಮ್ಗೆ ನೆನಪಾಗ್ಬಿಡ್ತೈತಿ. ಒಂದ್ ನಿಮಿಷ ಯಾಕೆ ಹಂಗ್ಯಾಕ್ ಮಾತಾಡಕತ್ತೀರಿ? ಅಲ್ಲ ನೀವೇ ಅಲ್ಲ ಶಾಂತಕ್ಕ ಅಂದ್ರೆ? ಏನ್ ಇವ್ರ ಶಾಂತಕ್ಕ ಅಂದ್ರ ನಾನರಿ ಸರ. ನಂದೇನು ತಪ್ಪಿಲ್ರಿ ಸರ, ನಾ ಬ್ಯಾಡ ಅಂದೇನ್ ನೋಡ್ರಿ, ತಗೊಳಕ ಬ್ಯಾಡ್ರಿ, ಅರೆಸ್ಟ್ ಮಾಡಿಗಿಡ್ಯಾರು ಪೊಲೀಸರು ಅಂತೇಳಿ ಎಲ್ಲಿ ನನ್ನ ಮಾತು ಕೇಳ್ತಾನ್ರಿ ಸರ ನನ್ ಗಂಡ. ಸರ ಇವತ್ತ ತೆಗೆದೋಗಿತೇನ್ರಿ ಅದ್ರ ನನ್ ಬಂಗಾರ ತಕೊಂಡು ಹೋಗ್ರಿ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ತಡ್ರಿ ನನ್ ಗಂಡ ಕರಿತೀನಿ. ಯಾ ಗುಡಿ ಬಾಗಲ ಕುಂಚ ಚಕ್ಕ ಆಡಕತ್ತಾನ ಏನ, ತಲೆ ಕರ್ಕೊಂಡ್ ಬರ್ತಾನೆ ಹೋಗಿ. ಇಲ್ಲೇ ಬಂದೆ ಶಾಂತ ಸಾಹೇಬ್ರ. ಓ ಹುಲಿ ಉಗ್ರಿಗೆ ಬಂದಿರನ? ಸ್ವಲ್ಪ ಸುಮ್ನೆ ಇರ್ತೀರಿ ಶಾಂತಕರೇ? ನೀವೇ ಅಲ್ಲ ಫೋನ್ ಮಾಡಿ ಕರ್ಸಿದ್ದು, ಯಾಕೆ ಹಿಂಗ್ ಮಾತಾಡಕತ್ತೀರಿ? ಅಯ್ಯೋ ಹಾಳಾದಕ್ಕೆ ನೀ ಫೋನ್ ಹಚ್ಚಿ ಕರ್ದೇನ? ತೋ ಹಿಂಗತ್ತ ನಾ ಮನಸ್ನ್ಯಾಗ ಅನ್ಕೊಂಡಿದ್ದಿಲ್ಲ. ಗಂಡನ ಮೇಲೆ ಇಷ್ಟು ಕತ್ತಿ ಮಸಿತೀಯ ನೀನು? ಗಂಡನ ಮೇಲೆ? ಯವ್ವ ಯವ್ವ ಓ ಬಂಗಾರ ನೀ ತಗೋಬೇಕಂತಿದ್ದಿ ಕಾಂತತಿ, ನಾ ತಗೊಂಡಿದ್ದಕ್ಕೆ ನಿಂಗೆ ಸಮಾಧಾನ ಆಗಿಲ್ಲಲ್ಲ? ಅಲ್ಲ ಬೇಡೇ ಬೇಡ, ಆ ಚೈನಾನು ಬೇಡ, ಉಂಗ್ರಾನು ಬೇಡ, ಯಾ ಹುಲಿ ಉಗುರು ಬೇಡ, ತಿರುಗಿ ಕೇಳಿದ್ರೆ ನನ್ನ ಕೈಯನ್ ಉಗುರು ಬೇಡ. ತಗೋ ಸುಂಟು ಹೋಗ್, ನೇಲ್ ಕಟ್ಟ ತೊಂಬ, ಎಲ್ಲ ಕಟ್ ಮಾಡ್ಕೊಡ್ತೇನಿ, ಸರ ಮಾಡಿ ಕೊಳ್ಳಾ ಪೋಣಿಶ್ ಹಕ್ಕೋ. ಏನ ನೀ ಹಿಂಗ ಮಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡು. ರೀ ಸಬ್ಸುಮ್ನಿರಿ, ನಾ ಫೋನ್ ಹಚ್ಚಿಲ್ಲ ಅಂತ ಹೇಳಾಕತ್ತೀನಿ. ನಾ ಫೋನ್ ಹಚ್ಚಿ ಕರೆಸ್ತೇನನ್ರಿ? ರೀ ನಾ ಫೋನ್ ಹಚ್ಚಿಲ್ರಿ, ನನಗ ಅನಿಸ್ತೈತಿ ಆ ಶೇಟುನ ಹಚ್ಚಿರ್ಬೇಕ ಅನ್ನಕತ್ತೈತಿ ನೋಡ್ರಿ. ಎಲ್ಲ ಮಬ್ಬಡ್ಸಿ ಮಗನ, ಊರ್ ಶೇಟು ಹಲಕಟ್ಟು ಸುಳೆ ಮಗನ, ಕೊಯಿ ಮಿಲ್ಗಯ್ಯ ಕೈ ಮಾಡ್ಕೊಂಡು ಅಲ್ಲ ಎಲ್ಲಿಡ್ಲಿ ಸಂಧ್ಯಾಗ ಬಳ್ಳ ಅಂತೇಳಿ ಒಯ್ದು ಪೊಲೀಸರು ಫೋನ್ ಹಚ್ಚು ಲೆವೆಲ್ಗೆ ಹೋಗ್ಬಿಟ್ಟೆ. ಅಲ್ಲ ಮಾಡ್ತಂತೇಳಿ ನಿನ್ನ ಅಂಗಡಿನ ಊರ್ಲಿಂತ ಎತ್ತಂಗಡಿ ಮಾಡಿಸ್ಬಿಡ್ತಾನೆ ಇವತ್ತು. ಆಗಿದ್ದ ಅಲ್ಲಿ ಇವತ್ತು ಏನದಿಯೋ ಮಬ್ಬಡ್ಸಿ ಮಗನ, ಉಂಗ್ರ ಪ್ಲಾಸ್ಟಿಕ್ ಇಂದಂತ ಕೊಟ್ಟಿವೋ, ಕರೆನ ಕೊಟ್ಟಿವೋ. ಅಲ್ಲ ನನ್ನ ಮ್ಯಾಲ ಇಷ್ಟ ಕತ್ತಿ, ನೀ ಯಾವಾಗ ಮಿಶಿ ಆಕತ್ತಿಲೇ ಸೇಟು? ಬಿಡುದಲ್ಲ, ನಿನ್ನ ಮಾತ್ರ ಬಿಡುದಿಲ್ಲ. ಸ್ವಲ್ಪ ಸುಮ್ನೆ ಇರ್ತೀರಿ, ಇಬ್ಬರನ್ನು ಒಳಗಾಗ್ತೀನಿ ನೋಡಮ್ಮ. ಶಾಂತಕ್ಕ ಅಂತ ನೀವೇ ಫೋನ್ ಮಾಡಿದ್ದು, ಈಗ ಇಲ್ಲ ಅಂತ ಇದೀರಾ. ಮೋಸ್ಟ್ಲಿ ಆಯ್ತು, ಕಾನ್ಫಿಡೆನ್ಷಿಯಲ್ ಇರ್ಬೇಕು. ನಾವೇನ್ ನಿಮ್ಮ ಹೆಸರು ಎಲ್ಲೂ ಬಾಯ್ ಬಿಡಲ್ಲ. ಆದ್ರೆ ಗಿರ್ಜಾಕರ್ ಮನೆಗೆ ಈಗ ನೀವೇ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮನ್ನ. ನೀವ್ ಇಲ್ಲಿಗೆ ಬಾ ಅಂತ ಹೇಳಿದ್ರಿ, ಅದಕ್ಕೆ ನಾವ್ ಇಲ್ಲಿಗೆ ಬಂದಿದ್ದು. ಬರ್ರಿ ನಡ್ರಿ, ನಡ್ರಿ ಅವ್ರ ಮನಿ. ಮುಂದಿನ ಪ್ರೊಸೀಜರ್ ನಾವ್ ಮಾಡ್ಕೊಂತೀವಿ. ಹಂಗಾರ ಮಿಕಾ ನಾನಲ್ವಾ? ಏನ್ ಮಾತಾಡ್ತಿರ್ರಿ, ಸ್ವಲ್ಪ ಸರ್ಕೋರಿ. ಹಬ್ಬ ಬದುಕ್ತು ಬಡ್ಜೀವ. ಸರ ನಾನ್ ಯಾಕ್ರಿ ಗಿರ್ಜಿ ಮನಿ ತೋರಿಸ್ಬೇಕು ನಿಮಗ? ಅಲ್ಲ ನೀವ್ ಯಾಕೆ ಅವ್ರ ಮನಿಗ್ ಬಂದ್ರಿ? ಸರ ನಾ ನಿಮಗ್ ಫೋನ್ ಹಚ್ಚಿ ಕರ್ದನ್ ಅಂತ ಹೇಳ್ತಿರಲ್ಲ, ಅಪ್ಪಿ ತಪ್ಪಿನ ಆಕಿ ಮುಂದೆ ಹಂಗೆ ಹೇಳ್ಬೇಡ್ರಿ ಸರ. ನಾ ನಿಮ್ಮನ್ನ ಕರದೇ ಇಲ್ಲ, ಸುಳ್ಳ ನೀವು ನನ್ನ ಹೆಸರು ಹೇಳಾಕತ್ತೀರಿ. ಅದು ಯಾಕೆ ಹೇಳಾಕತ್ತೀರಿ ನನಗ್ ಗೊತ್ತಿಲ್ಲ. ನೀವು ಹೆಸರೇನ್ರ ಕನ್ಫ್ಯೂಸ್ ಮಾಡ್ಕೊಂಡಿದೆ. ಶಾಂತ ಕನ್ನಕಿ ನಾನ ಕರೆ, ಆದ್ರೆ ಯಾಕೆ ನೀವು ನಮ್ಮನ್ನ ಕೇಳಾಕತ್ತೀರಿ ಗೊತ್ತಾಗೋಲ್ ನನಗ. ಅವರಿಗೆ ನಿಧಿ ಸಿಕ್ಕೇತಿ ಅಂತ ನಮ್ಗ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನೀವು, ಅದನ್ನ ವಿಚಾರ್ಸಕ್ಕೆ ನಾವು ಬಂದೇವಿ. ನೀವೇ ಅಲ್ಲ ನಮ್ಮ ಮನಿಗೆ ಬರ್ರಿ, ನಾನೇ ಕರ್ಕೊಂಡೋಗಿ ಮನಿ ತೋರಿಸ್ತೀನಿ ಅಂದಿದ್ದ. ಇವಾಗ ನೋಡಿದ್ರೆ ಹಿಂಗಂತೀರಿ. ಓ ಒಳಗ ಏನಾರ ಸೆಟ್ಲ್ಮೆಂಟ್ ಆತ?
ಅಕಸ್ಮಾತ್ ನಿಮ್ಗೆ ಏನಾದ್ರು ಅಮೌಂಟ್ ಕೊಡ್ತೀನಿ ಶೇರಿಂಗ್ ಕೊಡ್ತೀನಿ ಅಂತ ಏನಾದ್ರು ಹೇಳಿದ್ರ ಅವರು, ಅಥವಾ ಪ್ರಾಣ ಭಯ ಏನಾದ್ರು ಬಂತ? ಏನ ನಿಧಿನ? ಅಯ್ಯೋ ಮಲ್ಲೇಶಿಗೆ ನಿಧಿ ಸಿಕ್ಕತ್ಯಾ? ಅಯ್ಯೋ ದೇವ್ರೆ, ನನ್ನ ಮುಂದೆ ಬಾಯ್ ಬಿಟ್ಟಿಲ್ಲಲ್ಲ. ಆ ನಮ್ನಿ ಕುಡ್ತು ರೆಡಿದ್ರು ನನ್ ಮುಂದೆ ಬಾಯ್ ಬಿಟ್ಟಿಲ್ಲಲ್ಲ ಆ ಸುಳೆ ಮಗ. ಯವ್ವ ನಾವಲ್ವ. ಅಲ್ಲ ನನ್ನ ಹೆಂಡತಿ ನಿಧಿ ಸಿಕ್ಕಿದ್ದನ್ನ ಪೊಲೀಸರ ಮುಂದೆ ಹೇಳ್ಯಾಳ. ಅಯ್ಯೋ ದೇವ್ರೆ, ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತೆ ಏನ? ಅಲ್ಲ ಈಕಿ ಗಿಡ್ಮೂಳಿಗೆ ಮೊದ್ಲೇ ಗೊತ್ತಿತ್ತ? ನನಗೊಂದ್ ಮಾತು ಹೇಳಿಲ್ಲಲ್ಲ. ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾಳ ಈ ಗಿಡ್ಮೂಳಿ. ಸರ ಸರ ಏನ್ ಹೇಳಕತ್ತೀರಿ? ಇಲ್ರಿ ಸರ, ನಾನ್ ನಿಮ್ಗೆ ಯಾವಾಗ ಹೇಳಿದೆ ಸರ? ನೀವು ನಾ ಫೋನ್ ಮಾಡಿಲ್ರಿ ಸರ. ಸರ ಒಂದ್ ನಿಮಿಷ. ಈಗ ನೀವ ಈಕಿನ ಫೋನ್ ಮಾಡಲ್ಲ ನನ್ನ ಹೆಂಡತಿ ಗಿಡ್ಮೂಳಿ ಅಂತ ನೀವ್ ಅಂತೀರಿ. ಫೋನ್ ಮಾಡಿದ್ದು ಯಾರು ಇರ್ತಾರಲ್ರಿ ಸರ್, ಅವ್ರ ಫೋನ್ ನಂಬರ್ ಇರ್ತೈತಲ್ಲ ನಿಮ್ ಕಡೆ. ಆ ಫೋನ್ ನಂಬರ್ ತೆಗಿರಿ, ಅದ ಫೋನ್ಗೆ ಫೋನ್ ಹಚ್ಚ್ರಿ. ಫೋನ್ ರಿಂಗ್ ಆಕತ್ತೆ ಬಿಡ್ತೈತಿ, ಆಮೇಲೆ ಗೊತ್ತಾಕತಿ. ನೋಡಿ, ಲ್ಯಾಂಡ್ ಲೈನಿಗೆ ಕಾಲ್ ಬಂದಿತ್ತು, ನಾವು ಮಾತಾಡೇವಿ. ಆದ್ರೆ ಇವಾಗ ಅದನ್ನ ಕಾಲ್ ಲಿಸ್ಟ್ ತೆಗಿಸ್ಬೇಕಾರೆ ನಾನು ನಂಬರ್ ಹೇಳ್ತೀನಿ, ಅದು ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಲ್ಲ, ಎಲ್ಲ ಚೆಕಿಂಗ್ ಒಳಗೆ ಇದಾಗ್ತತಿ. ಆದ್ರೆ ಸದ್ಯಕ್ಕೆ ನಮ್ಗೆ ಗಿರ್ಜೆಯವ್ರ ಮನೆ ತೋರಿಸ್ಬರಿ. ಗಿರ್ಜಕ್ಕದು ನಾವು ಹೋಗಿ ತನಿಖೆ ಮಾಡ್ಬೇಕು, ಸಿಕ್ಕಿದ್ದೆ ನಿಜ ಅಂತ ಅಲ್ಲ ಗೊತ್ತಾತು. ತೋರಿಸ್ಬರಿ. ಯವ್ವ ಶಾಂತಕ್ಕ, ನನ್ನ ಮುಂದೆ ಬಾಯ್ ಬಿಟ್ಟಿಲ್ಲಲ್ಲ ನೀನು. ಅಯ್ಯೋ ನನ್ನ ಹಣೆ ಬಾರ್ ಗಣೇಶ ಚೌತಿ. ಈಗ ಆ ಗಿರ್ಜಿ ನಾ ಕರ್ಕೊಂಡೋಗಿ ಮನೆ ತೋರಿಸಿದ್ರ ಆ ಗಿರ್ಜಿ ಏನಂತಾಳ ಏನವ? ಯವ್ವ ಎಲ್ಲೇ ನಾನಾ ಕರ್ಕೊಂಬಂದೇನ್ ಪೊಲೀಸರನ್ನ ತಿಳ್ಕೊಂತಾಳ ಏನ? ಬರಮ್ಮ ಬರ್ರಿ, ಲೇಟ್ ಆಯ್ತು ಬರ್ರಿ. ಹಾ ಬಂದೇರಿ ಸಾಹೇಬ್ರ. ಅಯ್ಯೋ ದೇವ್ರೆ. ಶಾಂತಕ್ಕ, ಯಾಕೆ ಹೆದರ್ಕೊಂತಿ? ಪೊಲೀಸರು ಹೇಳಿದ್ರಲ್ಲ ನಂಬರ್ ತೆಗೆದು ಹೇಳ್ತೇನೆ ಅಂತೇಳಿ. ಯಾರು ಫೋನ್ ಹಚ್ಚಿದ್ರಂತೂ ಗೊತ್ತಾಕೈತ್ ತಗೋ. ಯಾಕೆ ತಲೆ ಕೆಡ್ಸ್ಕೊಂತಿ? ಈ ಟೈಮಿಗೆ ಏನಾರ ತಿಳ್ಕೊಬಹುದು ಅಲ್ಲ. ಆಕಿಗೆ ತಪ್ಪು ತಿಳ್ಕೊಳಕ ಏನು ಹೊಸ್ತಾಗೇನ? ಮಾತಾಡಿದ್ರೆ ತಪ್ಪು ತಿಳ್ಕೊಳಕತ್ತಿದ್ಲ ಕಿತ್ತಿತ್ತಾಗ. ರೊಕ್ಕ ಬಂದಿಂದ ಸೊಕ್ಕ ಜಾಸ್ತಿ ಆಗಿತ್ತಕ್ಕಿಗೆ. ಸುಮ್ಮನಿರ. ಓ, ಈ ರೀತಿ ನಿಧಿ ಸಿಕ್ಕೇತನ? ಆದ್ರೂ ಶಾಂತಕ್ಕ, ನಿನ್ ಮುಂದೆ ಕೇಳಾಳ, ನೀನ್ ನನ್ ಮುಂದೆ ಹೇಳಿಲ್ಲ. ಆಯ್ತು ಬಿಡು, ನನಗೇನು ಬೇಜಾರಿಲ್ಲ. ಆಕೆ ನಿಂಗೆ ಹೇಳ್ಬೇಡ ಅಂತೇಳಿ ಹೇಳಿರ್ತಾಳ ಪಾಪ, ಅದಕ್ಕೆ ನೀನು ನಂಗೆ ಹೇಳಿಲ್ಲ. ಯಾಕಂದ್ರೆ ಸ್ನೇಹಿತೆಗೆ ದ್ರೋಹ ಬಹಿದ್ದು ನಿನಗೆ ಗೊತ್ತಿಲ್ಲಲ್ಲ. ಸರಿ ಆಯ್ತು, ನನಗೇನು ಇದ್ರ ಬಗ್ಗೆ ಬೇಜಾರೇನಿಲ್ಲ. ನಡಿ, ಪೊಲೀಸರಿಗೆ ಮನೆ ತೋರ್ಸುನು. ಮುಂದೆ ಏನಾಕತ್ತೆ ಅಂತೇಳಿ ಅಲ್ಲೇ ವಿಚಾರ ಮಾಡು. ನಡಿ.